ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಬಂದ್ಬಿಟ್ಟು ವೀಕೆಂಡ್ನ ವ್ಲಾಗ್. ಇವತ್ತು ಸ್ಯಾಟರ್ಡೆ, ನಮ್ಮ ಮನೆಯವರು ಫ್ರೀ ಇರೋದ್ರಿಂದ ಇವತ್ತು ಆರಾಮಾಗಿ ಪೂರಿ ಮಾಡೋಣ ಟಿಫನ್ಗೆ ಅಂತ ಮಾಡ್ತಾ ಇದ್ದೀವಿ. ನಾನು ಪೂರಿ ಮಾಡಿ ತುಂಬ ದಿವಸನೇ ಆಗೋಗಿತ್ತು. ಉತ್ತರ ಕರ್ನಾಟಕ ಸೈಡು ಪೂರಿಗೆ ಸಾಗು ಡಿಫ್ರೆಂಟಾಗಿ ಮಾಡ್ತಾರೆ. ನನ್ನ ಮದುವೆಗೆ ಮುಂಚೆ ಯಾವಾಗೂ ತಿಂದಿಲ್ಲ. ಬೆಟಗೇರಿ ಚಟ್ನಿ ಅಂತ ಏನಂತಾರ? ಬೆಟಗೇರಿ ಚಟ್ನಿ ಅಂತಾರಂತೆ. ಸೊ ಅದ್ರ ಪ್ರಿಪ್ರೇಷನ್ ನಡೀತಾ ಇದೆ ಅಲ್ಲಿ. ಅದು ಯಾವ ಥರ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಸ್ಟೇ ಟ್ಯೂನ್ಡ್. ನಾನು ಕೆಲವು ವರ್ಡ್ಸ್ ಫಿಕ್ಸ್ ಇರುತ್ತೆ ಅಲ್ವಾ, ಅದನ್ನ ರೇಗಿಸ್ತಿರ್ತಾರೆ ಅವ್ರು ಯಾವಾಗಲೂ, ಅದಕ್ಕೆ ಆ ಥರ ಹೇಳ್ತಿದ್ದಾರೆ. ಇವಾಗ ಪೂರಿಗೆ ಹಿಟ್ಟು ಕಲಸೋದಕ್ಕೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು 1:1 ರೇಷೋದಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಸಾಗು ಯಾವ ಥರ ಮಾಡೋದು ಅಂತಲೂ ತೋರಿಸ್ತೀನಿ, ಬನ್ನಿ ನೋಡುವ. ನಾನು ವ್ಲಾಗ್ ಮಾಡ್ಬೇಕಂದ್ರೆ ನನಗಿರೋದು ಒಂದೇ ಒಂದು ಆಪ್ಷನ್, ಆ ಥರ ಒಂದು ಕೈಗೆ ಈರುಳ್ಳಿ ಸಿಪ್ಪೆ ಬಿಡಿಸೋದಕ್ಕೆ ಕೊಡಬೇಕು. ಒಂದು ಸಿಪ್ಪೆ ಬಿಡಿಸೋದ್ರಲ್ಲಿ ಬ್ಯುಸಿ ಇರ್ತಾನೆ, ಅಷ್ಟರಲ್ಲಿ ನಾನು ವಿಡಿಯೋ ಮಾಡ್ಕೋಬೋದು. ಅವನ ಫೇವ್ರೆಟ್ ಕೆಲಸ ದೈ ಅಂತಿದ್ದಾನೆ, ಅವನಿಗೆ ಬರ್ತಿಲ್ಲ ಅದು ತೆಗಿಲಿಕ್ಕೆ. ಬಟ್ ಕಿಚನ್ ಎಲ್ಲ ಸಿಪ್ಪಿ ಬಿಸಾಕಿರ್ತಾನ. ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಒಂದ್ ಎದ್ರ ಕೆಲಸ ಮಾಡ್ಕೊಳ್ಳೇಬೇಕು. ಸೊ ಈ ಚಿಕ್ಕ ಕಪ್ಪಲ್ಲಿ ಅರ್ಧ ಗೋಧಿ ಹಿಟ್ಟು ತಗೋತಾ ಇದ್ದೀನಿ, ಅದೇ ಕಪ್ಪಿಂದ ಅರ್ಧ ಮೈದಾ ಹಿಟ್ಟು. ಪೂರಿಗೆ ಹಿಟ್ಟು ಸ್ವಲ್ಪ ಹಾರ್ಡಾಗೆ ಕಲಿಸ್ಕೋಬೇಕು ಅಂದರೆ ಚೆನ್ನಾಗಿ ಬರುತ್ತೆ. ಚಪಾತಿಗೆ ಕಲಿಸ್ಕೊಂಡಿರೋ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಉಬ್ಬಲ್ಲ ಪೂರಿ. ಸೊ ಫಸ್ಟು ಹಿಟ್ಟು ಕಲಸಿಟ್ಬಿಟ್ಟು ಅದಾದಮೇಲೆ ಸಾಗು ಮಾಡ್ತೀನಿ. ಸಾಗು ಬೇಗ ಆಗಿಬಿಡುತ್ತೆ, ಇದು ತುಂಬ ಟೈಮ್ ಬೇಕಾಗಲ್ಲ ಇದಕ್ಕೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಲು, ಪುಟಾಣಿ ಪುಡಿ ಅಷ್ಟೇ. ಯಾವ ಥರ ಮಾಡ್ತಾರಪ್ಪ ಹಾಲು ಬಳಸ್ಕೊಂಡು ಅಂತ ಯೋಚನೆ ಮಾಡ್ತಿದ್ದೀರಾ? ತೋರಿಸ್ತೀನಿ, ವೆಯ್ಟ್ ಮಾಡಿ. ಎಷ್ಟೊಂದು ಥರ ಫುಡ್ ಐಟಮ್ಸು ನಾನು ಮದುವೆ ಆದಮೇಲೆ ಕಲ್ತಿರೋದು. ಈ ಥರನೂ ಮಾಡ್ಬೋದಾ ಅಂತ ಅನಿಸಿರೋದು ಉಂಟು ನನಗೆ. ಯಾಕೆಂದರೆ ನಮ್ಮ ಸೈಡು ಫುಡ್ ಸ್ಟೈಲೇ ಬೇರೆ, ನಮ್ಮ ಹಸ್ಬೆಂಡ್ ಮನೆಯವ್ರ ಸೈಡ್ ಫುಡ್ ಸ್ಟೈಲೇ ಬೇರೆ. ತುಂಬ ಐಟಮ್ಸ್ ಇಲ್ಲಿ ಬಂದಮೇಲೆ ಕಲ್ತಿದ್ದೀನಿ. ಆ್ಯಂಡ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಇಂತಿಂಥದ್ದಕ್ಕೆ ಇದೇ ಥರ ಮಾಡಬೇಕು ಅನ್ನೋದು ಇದೆ. ಫುಡ್ಡೀಸ್ ಅಲ್ಲ, ಬಟ್ ಏನು ತಿಂತಾರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಟೇಸ್ಟಿಯಾಗಿ ಅದೇ ಬೇಕು. ನಮ್ಮ ಕಡೆ ಮಂತ್ರಾಲಯದಲ್ಲಿ ಹೆಂಗೆ ಅಂದರೆ ತರಕಾರಿ ಎಲ್ಲ ಜಾಸ್ತಿ ಬಳಸ್ಕೊಂಡು ಅಲ್ಲಿ ರೈಸ್ ಜಾಸ್ತಿ, ಅನ್ನ ಬೇಕೇ ಬೇಕು. ಬಟ್ ಇವ್ರಿಗೆ ಚಪಾತಿ ಬಕ್ಕರಿ ಇದ್ದರೆ ಸಾಕು, ಆ ಥರ. ಸೊ ಹಿಟ್ಟು ರೆಡಿ ಇದೆ. ಇವಾಗ ಸಾಗು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಏನು ಗೊತ್ತಾ, ಅಥರ್ವ ಹುಟ್ಟೋದಕ್ಕೆ ಮುಂಚೆ ಪಾತ್ರೆ ತೊಳೆದಿರುತ್ತಲ್ಲ, ಅದೆಲ್ಲದನ್ನು ನೀಟಾಗಿ ಒರೆಸಿ ಅದಾದಮೇಲೆ ಅದಾದ್ರ ಜಾಗಕ್ಕೆ ಇಡ್ತಿದ್ದೆ. ಇವಾಗ ಪಾತ್ರೆ ತೊಳೆದ್ರೇ ಸಾಕು ಅನ್ನಂಗೆ ಆಗಿದೆ, ಇನ್ನು ಒರೆಸಿಡೋದಂತೂ ದೂರ ಉಳಿತು. ಒಂದು ಕಡೆ ಕಡಾಯಲ್ಲಿ ಆಯಿಲ್ನ ಹಾಕ್ಕೋತಿದ್ದೀನಿ, ಪೂರಿನ ಕರಿಯೋದಕ್ಕೆ ಆಯಿಲ್ ಬಿಸಿ ಆಗಲಿ ಅಂತ. ಹೇಳಿದ್ನಲ್ಲ, ಇದು ಸಾಗು ತುಂಬ ಹೊತ್ತೇನು ಟೈಮ್ ತೊಗೊಳಲ್ಲ, ಹಾಗಾಗಿ ಸಾಗು ರೆಡಿ ಆಗೋಷ್ಟರಲ್ಲಿ ಈ ಕಡೆ ಆಯಿಲ್ ಹೀಟ್ ಆಗಿದ್ರೆ ಪೂರಿನೂ ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ. ಆ್ಯಂಡ್ ಇನ್ನೊಂದು, ಪೂರಿ ಕರಿಬೇಕಾದ್ರೆ ಲಟ್ಸ್ತೀವಲ್ಲ, ಆವಾಗ ಮೇಲೆ ಎಕ್ಸ್ಟ್ರಾ ಒಣ ಹಿಟ್ಟನ್ನ ಬಳಸಲ್ಲ ನಾನು. ಯಾಕಂದರೆ ಆಯಿಲಲ್ಲೆಲ್ಲ ಬ್ಲ್ಯಾಕ್ ಆಗಿ ಆಯಿಲ್ ಹಾಳಾಗಿಬಿಡುತ್ತೆ. ಬಿಸಿ ಎಣ್ಣೆ ಏನಿರುತ್ತೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ತೀನಿ, ಅದರಿಂದ ಆಯಿಲ್ ಹಾಳಾಗಲ್ಲ. ಹೌದಾ? ಇದು ಒಂದು ಟಿಪ್ಸ್.
ಏನದು ಅಚ್ಚಿ ಮಾಡ್ತಾಳ ಪೂರಿ ಏನು ಪೂರಿ ಪಿಯೆ ಪೂರಿ ಪಿಯೆ ಹಾಯ್ ಆಲ್ ಅಂತಾಳೆ ಅಲ್ಲಲ್ಲೇ ಹಾಯ್ ಆಲ್ ಮಾಡು ಕೈಲೇ ಮಾಡು ಹಾಯ್ ಆಲ್ ಅನ್ನೋ ನಾಲಿಗೆ ಅದಕ್ಕೆ ಅಷ್ಟು ಪಿಂಕ್ ಆಗೋದು. ಇದು ಎಂತ ಕೊಡ್ದಾವ ಅದು ಐರನ್ ಸಿರಪ್ ಇವಾಗ ಆಯಿಲ್ ಹೀಟ್ ಆಗಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿನಿ. ಅದಾದ್ಮೇಲೆ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇವಾಗ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ. ಇವಾಗ ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಾಲಿನಲ್ಲಿ ಪುಟಾಣಿ ಪುಡಿನ ಮಿಕ್ಸ್ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಪೂರಿ ಜೊತೆ ನಾವು ಅದನ್ನು ಹಚ್ಕೋಬೇಕಾದ್ರೆ ನಮ್ಮ ಮನೇಲಿ ಮುಂಚೆನೇ ಸಕ್ರೆ, ಆ್ಯಕ್ಚುಲಿ ಇದಕ್ಕೆ ಸಕ್ರೆನೂ ಹಾಕ್ಕೋಬೇಕು, ಅದೇ ಮೇಯ್ನು. ಬಟ್ ಮುಂಚೆನೇ ಹಾಕಬೇಡ ಅಂತ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಮದುವೆ ಮುಂಚೆ ಮಾಡಿಲ್ಲ, ಇದನ್ನ ಮದುವೆ ಆದಮೇಲೆ ಮಾಡಿರೋದು. ಸೊ ಮುಂಚೆನೇ ಸಕ್ರೆ ಹಾಕ್ಕೋಬಾರ್ದಂತೆ. ಪೂರಿ ಜೊತೆ ನಾವು ಅದನ್ನು ತಿನ್ನಬೇಕಾದ್ರೆ ಅದ್ರ ಮೇಲ್ಗಡೆ ಅವರೇ ಎಷ್ಟು ಬೇಕೋ ಅಷ್ಟು ಸಕ್ರೆ ಹಾಕಿಸ್ಕೊತಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ನೀವು ಟ್ರೈ ಮಾಡಿ ಆಯಿತಾ. ಎಷ್ಟು ಸಿಂಪಲ್ ನೋಡಿ, ಬಟ್ ಪೂರಿ ಜೊತೆ ಕಾಂಬಿನೇಷನ್. ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಅಷ್ಟರಲ್ಲಿ ಈ ಕಡೆ ಪೂರಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಮೈಸೂರಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ, ಪಿ ಜಿಲಿದ್ದಾಗ, ಅಲ್ಲಿ ಕುಕ್ ಬಂದ್ಬಿಟ್ಟು ವೇಲು ಅಣ್ಣ ಅಂತ ಇದ್ರು. ವೀಕೆಂಡ್ಸ್ ಮಾತ್ರ ಪೂರಿ ಮಾಡ್ತಾ ಇದ್ರು. ಇವಾಗೂ ಕ್ಯೂರಿಯಾಸಿಟಿ ಇದೆ ನನಗೆ, ಅದು ಯಾವ ಥರ ಮಾಡ್ತಿದ್ರು ಪೂರಿ ಅಂತ. ಏನು ಸಖತ್ತಾಗಿರ್ತಿತ್ತು ಅಂದರೆ, ಅವರು ಏನು ಹಿಟ್ಟು ಬಳಸೋದು ಡಿಫ್ರೆನ್ಸ್ ಇರ್ತಿತ್ತೋ, ಕಲಿಸೋದು ಡಿಫ್ರೆನ್ಸ್ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ವೀಕೆಂಡ್ ಬರುತ್ತೆ ಅಂದರೆ ನಾವು ಎಲ್ಲರೂ ಕಾಯ್ಕೊಂಡಿರ್ತಿದ್ವಿ ಪೂರಿ ತಿನ್ನೋದಕ್ಕೆ. ಆ್ಯಂಡ್ ನಾರ್ಮಲ್ ಚಿಕ್ಕದಾಗಿ ಮಾಡ್ತಿರ್ಲಿಲ್ಲ ಆ ಪೂರಿನ, ಚಪಾತಿ ಸೈಜಿಗೆ ದೊಡ್ಡದಾಗಿ ಮಾಡ್ತಿದ್ರು. ಎಲ್ರಿಗೂ ಒಂದೊಂದೇ ಕೊಡ್ತಿದ್ರು. ತಿಂದರೆ ಒಬ್ಬೊಬ್ರು 3 4 ತಿಂದರೆ ಮತ್ತೆ ಪಿ ಜಿಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ, ಆಗಲ್ಲ ಅಲ್ವಾ. ಸೊ ಒಂದೇ ಕೊಡ್ತಿದ್ರು ಅದನ್ನು. ಅದ್ರ ಜೊತೆ ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಏನಾದರೂ ಮಾಡ್ತಿದ್ರು. ಬಟ್ ನನ್ನ ಮೈಸೂರು ಪಿ ಜಿ ಲೈಫ್ ಮೆಮೊರೀಸ್ ಹೇಳೋಕ್ಕಾಗಲ್ಲ. ನನ್ನ ಲೈಫ್ನ ಕಲ್ತಿರೋದೇ ಅಲ್ಲಿ ಮೈಸೂರಲ್ಲಿ. ಅಪ್ಪ ಅಮ್ಮನ ಜೊತೆ ಇದ್ದಾಗ ಏನು ಕಂಫರ್ಟ್ ಆಗಿರ್ತೀವಿ, ನಮ್ಗೆ ಏನೇನು ಬೇಕೋ ಎಲ್ಲನೂ ಸಿಗ್ತಿರುತ್ತೆ. ಆಚೆ ಇದ್ದಾಗಲೇ ಆ್ಯಕ್ಚುಯಲ್ ಲೈಫ್ ಏನು ಅಂತ ಗೊತ್ತಾಗೋದು. ಸೊ ಎಲ್ಲರೂ ಲೈಫಲ್ಲಿ ಒಂದ್ಸಲ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನನ್ನ ಪ್ರಕಾರ ಹಾಸ್ಟೆಲ್ ಲೈಫ್ನ. ಇವಾಗ ಮತ್ತೆ ಹೋಗಿ ಇರ್ತೀವಿ ಅಂದರೆ ಆಗುತ್ತಾ? ಬಟ್ ಆ ಮೆಮೊರೀಸ್ನ ನೆನೆಸ್ಕೋತಾ ಇದ್ರೆ ನಿಮ್ಮ ಲೈಫಲ್ಲಿ ಈ ಥರ ಅಂದರೆ ಕಾಲೇಜ್ ಡೇಸು, ಹಾಸ್ಟೆಲ್ ಲೈಫ್ ಮೆಮೊರೀಸ್ ಯಾವ್ದು ನಿಮಗೆ ತುಂಬ ಮೆಮೊರೇಬಲ್ ಇದೆ ಅಂತ ನನ್ನ ಜೊತೆ ಶೇರ್ ಮಾಡಬೇಕು ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಫ್ರೈ ಆಗಿದೆ, ಆಫ್ ಮಾಡಿಬಿಡ್ತೀನಿ. ಅದ್ರ ಜೊತೆ ಹಾಲು ಮತ್ತು ಪುಟಾಣಿ ಪುಡಿ ಮಿಕ್ಸ್ ಮಾಡಿರೋದು ಹಾಕ್ಕೋತೀವಲ್ಲ, ಅದಾದಮೇಲೆ ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಏನೂ ಇರಲ್ಲ.
ಸೊ ನೋಡಿದ್ರಲ್ಲ, ಇವಾಗ ಅದಕ್ಕೆ ಪುಟಾಣಿ ಪುಡಿನ ಮಿಕ್ಸಿಗೆ ಹಾಕ್ಕೊಂಡು ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಷ್ಟೊತ್ತು ಕರೆಂಟ್ ಹೋಗಿತ್ತು, ಪುಟಾಣಿ ಪುಡಿ ಸಲುವಾಗಿ ಲೇಟ್ ಆಗಿಬಿಟ್ಟಿದ್ದೆ, ಟಿಫನ್ ಟೈಮ್ ಮೀರೋಗಿದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲೇ ಇರಬೇಕು. ಕರೆಕ್ಟ್ ಅದನಾ? ಏನಿನ್ನ ಪುಟಾಣಿ ಪುಡಿ ಹಾಕ್ಬೇಕು? ಇಲ್ಲ, ಕರೆಕ್ಟ್ ಅದ, ಕರೆಕ್ಟ್ ಅದ. ಓಕೆ. ರೆಡಿ ಅವರೇ? ಸೂಪರ್. ಸೂಪರ್, ಕರೆಕ್ಟಾಗಿ ಮಾಡಿನಾ? ಸೂಪರ್ ಮಾಡಿ. ಓಕೆ, ಎಂಜಾಯ್. ಥ್ಯಾಂಕ್ ಯು. ಹೇಗಾಗಿದೆ ಮೇಡಮ್ ಪೂರಿ? ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಏನು ನೀವೇ ಮಾಡಿದವ್ರ ಕ್ರೆಡಿಟ್ಸ್ ತೊಗೊಳ್ತೀರ? ವಿಡಿಯೋ ಮಾಡ್ತಿದ್ದೀನಲ್ಲ, ಅದಕ್ಕಾದ್ರೂ ಕ್ರೆಡಿಟ್ಸ್ ತೊಗೊತೀನಿ. ಸೊ ನೋಡಿದ್ರಲ್ಲ ಗಾಯ್ಸ್, ಪೂರಿ ಜೊತೆ ಬೆಡ್ಗರಿ ಚಟ್ನಿ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಟ್ರೈ ಮಾಡಿದ್ರೆ ಯಾವ ತರ ಟೇಸ್ಟ್ ಇದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಆಯ್ತಾ? ಸೊ ಟಿಫನ್ನೇ ಲೇಟ್ ಆಗ್ಬಿಟ್ಟಿತ್ತು. ವೀಕೆಂಡ್ ಅಂದ್ರೆ ನಮ್ಮ ಮನೇಲಿ ಎಲ್ಲಾನು ಸ್ವಲ್ಪ ನಿಧಾನನೇ. ಅದ್ರಲ್ಲೂ ಬಿಫೋರ್ ಡೇ ನಾವು ಮೂವಿ ನೋಡಿ ಲೇಟ್ ಆಗಿ ಮಲಗಿರೋದ್ರಿಂದ ಲೇಟ್ ಆಗಿ ಎದ್ದಿದ್ವಿ. ಸೊ ಟಿಫನ್ ಲೇಟ್ ಆಗಿ ಎದ್ದಿದ್ದಕ್ಕೆ ಲಂಚ್ ಏನು ಬೇಡ, ಈವ್ನಿಂಗ್ ಸ್ನ್ಯಾಕ್ಸ್ ಮಾಡು, ಏನಾದ್ರು ನೈಟ್ ಅಡ್ಗೆ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಈವ್ನಿಂಗ್ ಬೇಲ್ ಕಲ್ಸ್ಕೊಂಡು ತಿಂದಿದ್ವಿ. ಅದನ್ನೇನು ವ್ಲಾಗ್ ಮಾಡಕ್ ಹೋಗಿಲ್ಲ. ಇನ್ನು ಇವಾಗ ನೈಟ್ಗೆ ಡಿನ್ನರ್ಗೆ ಅಂತ ಗೀ ರೈಸ್ ಮತ್ತೆ ದಾಲ್ನ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಗೀ ರೈಸ್ ಮತ್ತೆ ದಾಲ್ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಟ್ರೈ ಮಾಡಿ. ಒಂಥರ ಕಂಫರ್ಟ್ ಫುಡ್ ಇದು. ನೈಟ್ ಟೈಮಲ್ಲಿ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಈ ಥರ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಅಂದರೆ ಗೀ ರೈಸು ಅಥವಾ ಜೀರಾ ರೈಸು, ಈ ಥರ ಹೊಟ್ಟೆಗೆ ಹಿತವಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಸೊ ಇನ್ನು ಗೀ ರೈಸು ದಾಲ್ನು ರೆಡಿ ಆಯಿತು. ಅದಾದಮೇಲೆ ಇಬ್ರು ಊಟ ಮಾಡಿದ್ವಿ. ಅದಾದ್ಮೇಲೆ ಇನ್ನು ನನ್ನ ರೊಟೀನ್ಸ್ ಡೈಲಿ ಏನಿರುತ್ತೆ ಅದನ್ನೇ ಮಾಡಿದ್ದೀನಿ. ಡೈಲಿ ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು ತೋರಿಸಿದ್ರೆ ನಿಮಗೂ ವಿಡಿಯೋ ನೋಡೋದಕ್ಕೆ ಬೋರಿಂಗ್ ಆಗಿರುತ್ತಲ್ವಾ? ಸೊ ಅದನ್ನೆಲ್ಲ ಏನೋ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಊಟ ಮುಗಿದ್ಮೇಲೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ವಿ. ಅದಾದ್ಮೇಲೆ ಮಲ್ಕೊಂಡ್ಬಿಟ್ವಿ. ಸೊ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಬ್ಲಾಗ್ಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.